ಸಿದ್ದಾರೆಡ್ಡಿ ಅಂತ ಹೇಳಿ. ಇವನು ಅವಂಬಾವಿ ಫಸ್ಟ್ ಕ್ರಾಸ್ ರೋಡ್ ಸಿದ್ದಾರೆಡ್ಡಿ ಅಲಿಯಾಸ್ ಸ್ಪ್ಲೆಂಡರ್ ಸಿದ್ದಾರೆಡ್ಡಿ ಅಂತ ಹೇಳಿ. ಯಾಕಂದರೆ ಇವನು ಸ್ಪ್ಲೆಂಡರ್ ವೆಹಿಕಲ್ಗಳನ್ನೇ ಹೆಚ್ಚಾಗಿ ಕಳ್ಳತನ ಮಾಡ್ತಾ ಇದ್ದಂಥದ್ದು. ಕೊನೆಗೆ ಆ ಬೈಕನ್ನು ತಗೊಂಡು ಇಲ್ಲಿ ಬಳ್ಳಾರಿ ನಗರದ ಅವಂಬಾವಿಯಲ್ಲಿ ವಾಸ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಇವರ ಪರಿಶೀಲನೆಯಿಂದ ಪತ್ತೆ ಆಗಿದೆ. ದಿನಾಂಕ 2/6/2026 ಸಿರುಗುಪ್ಪ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಬೈಕ್ ಕಳ್ಳತನದ ಪ್ರಕರಣ ದಾಖಲಾಗ್ತದೆ. ಅದನ್ನು 145/2026 ಅಡಿಯಲ್ಲಿ FIR ರಿಜಿಸ್ಟರ್ ಮಾಡ್ಕೊಳ್ತಾರೆ. ಆ ಒಂದು ಪ್ರಕರಣ ದಾಖಲಾದ ಮೇಲೆ ಸ್ಥಳ ಪರಿಶೀಲನೆ ಮಾಡಿದಾಗ ಒಂದು CCTV ನಮ್ಮ ಪೊಲೀಸರಿಗೆ ದೊರೀತದೆ. ಅದರ ಜಾಡನ್ನು ಪತ್ತೆ ಹಚ್ತಾ ಆ ವ್ಯಕ್ತಿ ಅಲ್ಲಿಂದ ಬೈಕ್ ಕಳ್ಳತನ ಮಾಡಿಕೊಂಡು ಎಲ್ಲಿ ಹೋಗಿದ್ದಾನೆ ಅನ್ನೋವಂಥದ್ದನ್ನು ಪತ್ತೆ ಮಾಡೋದ್ರ ಬಗ್ಗೆ ಸಿರುಗುಪ್ಪ ಸಬ್ ಡಿವಿಷನ್ DYSP ಹಾಗೆ ನಮ್ಮ ಅಡಿಷ್ನಲ್ SP ಅವರು ಈ ಪ್ರಾಪರ್ಟಿ ಅಫೆನ್ಸಸ್ ಓವರಾಲ್ ಮಾನಿಟರ್ ಮಾಡ್ತಾರೆ. ಅವರು ಒಂದು ತಂಡವನ್ನು ರಚಿಸಿ ಸಿರುಗುಪ್ಪ ಸಬ್ ಡಿವಿಷನಿಂದ ಎಲ್ಲ ಪೊಲೀಸ್ ಠಾಣೆಗಳಿಂದ ಕ್ರೈಮ್ ಸ್ಟಾಫನ್ನು ಹಾಗೆ ಸಿರುಗುಪ್ಪ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಸುಮಾರು CCTVಗಳನ್ನು ಹಾಗೂ ಟೆಕ್ನಿಕಲ್ ಇನ್ಪುಟ್ಸನ್ನು ಪರಿಶೀಲನೆ ಮಾಡಿಕೊಂಡು ಈ ವ್ಯಕ್ತಿ ಕೊನೆಗೆ ಆ ಬೈಕನ್ನು ತಗೊಂಡು ಇಲ್ಲಿ ಬಳ್ಳಾರಿ ನಗರದ ಅವಂಬಾವಿಯಲ್ಲಿ ವಾಸ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಇವರ ಪರಿಶೀಲನೆಯಿಂದ ಪತ್ತೆ ಆಗ್ತದೆ. ಆ ವ್ಯಕ್ತಿಯನ್ನು ಆನಂತರದಲ್ಲಿ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಇವನು ಇದೇ ರೀತಿಯಾಗಿ ಸುಮಾರು ಬೈಕ್ಗಳನ್ನು ಹೆಚ್ಚು ಕಮ್ಮಿ 1 ವಾರ ಅಥವಾ 15 ದಿನದಲ್ಲಿ ಒಂದು ಬೈಕ್ ಅಟ್ಲೀಸ್ಟ್ ಅವನು ಇದೇ ಒಂದು MO ಯೂಸ್ ಮಾಡಿಕೊಂಡು ಕಳ್ಳತನ ಮಾಡಿ ಅದನ್ನು ಸೆಕೆಂಡ್ ಹ್ಯಾಂಡ್ ಸೇಲ್ ಅಂಥೇಳಿ ಮಾರಾಟ ಮಾಡ್ತಾ ಇದ್ದಾನೆ ಅಂಥೇಳಿ ಈ ತನಿಖೆಯಲ್ಲಿ ಪತ್ತೆ ಆಗಿರುವಂಥದ್ದು. ಸೊ ಹೆಚ್ಚಿನ ವಿಚಾರಣೆ ಮಾಡಿದಾಗ ಇವನು ಸುಮಾರು 1-1.5 ವರ್ಷದಿಂದ ಇದೇ ವೃತ್ತಿಯನ್ನು ಮಾಡ್ತಾ ಇದ್ದು. ಅವನು ಮೇನ್ ವೃತ್ತಿ ಏನಂತಂದರೆ ಅವನು ಆಟೋ ಡ್ರೈವರ್, ಬಳ್ಳಾರಿ ನಗರದಲ್ಲಿ ಆಟೋ ಡ್ರೈವಿಂಗ್ ಮಾಡ್ಕೊಂಡಿದ್ದು. ಅವನಿಗೆ ಈ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಯಾವ ಥರ ವರ್ಕ್ ಆಗುತ್ತೆ, ಬೈಕ್ಗಳ ಆಪ್ರೇಷನ್ಸು, ಡೂಪ್ಲಿಕೇಟ್ ಕೀಗಳು ಯಾವ ಥರ ಮ್ಯಾನೇಜ್ ಮಾಡ್ಬೋದು ಅಥವಾ ಡೂಪ್ಲಿಕೇಟ್ RC ಕಾರ್ಡ್ ಯಾವ ಥರ ಮಾಡ್ಬೋದು ಅನ್ನೋದು ಹೆಚ್ಚಿನ ಮಾಹಿತಿ ಅವನಿಗೆ ಸ್ವಲ್ಪ ತಿಳ್ಕೊಂಡಿದ್ದು. ಅದನ್ನು ಅವನು ಈ ಒಂದು ವೃತ್ತಿ ಅಂದರೆ ಕಳ್ಳತನವನ್ನು ಮಾಡಲಿಕ್ಕೆ ತುಂಬ ಅಚ್ಚುಕಟ್ಟಾಗಿ ಅದನ್ನು ಉಪಯೋಗಿಸ್ಕೊಂಡು ಒಂದು ವ್ಯವಸ್ಥಿತವಾಗಿ ಒಂದು ಮೋಡಸನ್ನು ಫಾಲೋ ಮಾಡಿಕೊಂಡು ಕಳ್ಳತನ ಮಾಡಿರುವಂಥ ಬೈಕ್ಗಳನ್ನು ಜನರಿಗೆ ನಂಬಿಸಿ ಮೋಸ ಮಾಡಿ ಇದು ಸೆಕೆಂಡ್ ಹ್ಯಾಂಡ್ ಸೇಲ್ ಮಾಡಿರುವಂಥ ಬೈಕ್ ಅಂತ ಹೇಳಿಬಿಟ್ಟು ಅವರಿಗೆ ಒಂದು ಸಣ್ಣ ಅಮೌಂಟಿಗೆ 20,000 ರಿಂದ 25,000 ಅಮೌಂಟಿಗೆ ಮಾರಾಟ ಮಾಡಿರುವಂಥದ್ದು ನಮ್ಮ ತನಿಖೆಯಲ್ಲಿ ಕಂಡುಬಂದಿದೆ. ಈ ಒಂದು ಪ್ರಕರಣವನ್ನು ಈ ಟೀಮ್ ತುಂಬ ಯಶಸ್ವಿಯಾಗಿ ಈ ಪ್ರಕರಣ ಅಂತಲ್ಲ ಯಶಸ್ವಿಯಾಗಿ ಪತ್ತೆ ಮಾಡಿದ್ದು. ಈ ವ್ಯಕ್ತಿಯಿಂದ ಈಗಾಗಲೇ ಸುಮಾರು 41 ಬೈಕ್ಗಳನ್ನು ಕಳೆದ ಒಂದು ಕೆಲವು ದಿನದಲ್ಲಿ ಅವನನ್ನು ಆಲ್ರೆಡಿ ನಾವು JC ಕೊಟ್ಟು ಪೊಲೀಸ್ ಕಸ್ಟಡಿಯಲ್ಲಿ ತಗೊಂಡು ವಿಚಾರಣೆ ಮಾಡಿ 41 ಬೈಕ್ಗಳನ್ನು ಅವನಿಂದ ನಾವು ರಿಕವರಿ ಮಾಡಿರುವಂಥದ್ದಿದೆ. ಇದರಲ್ಲಿ ಇನ್ವಾಲ್ವ್ ಆಗಿರುವಂಥ ಆರೋಪಿಯ ಹೆಸರು ಸಿದ್ದಾರೆಡ್ಡಿ ಅಂಥೇಳಿ. ಇವನು ಅವಂಬಾವಿ ಫಸ್ಟ್ ಕ್ರಾಸ್ ರೋಡ್ ಸಿದ್ದಾರೆಡ್ಡಿ ಅಲಿಯಾಸ್ ಸ್ಪ್ಲೆಂಡರ್ ಸಿದ್ದಾರೆಡ್ಡಿ ಅಂಥೇಳಿ. ಯಾಕಂದರೆ ಇವನು ಸ್ಪ್ಲೆಂಡರ್ ವೆಹಿಕಲ್ಗಳನ್ನೇ ಹೆಚ್ಚಾಗಿ ಕಳ್ಳತನ ಮಾಡ್ತಾ ಇದ್ದಂಥದ್ದು. ಅವನಿಗೆ ಅದರಲ್ಲಿರುವಂಥ ಒಂದು ಲೂಪ್ ಹೋಲ್ ಗೊತ್ತಿದ್ದು ಅದನ್ನು ಡೂಪ್ಲಿಕೇಟ್ ಕೀ ಯೂಸ್ ಮಾಡಿಕೊಂಡು ಅದನ್ನು ಇಗ್ನಿಷನ್ ಆನ್ ಮಾಡಬಹುದು, ಅಲ್ಲಿಂದ ಈಸಿಲಿ ಸಲೀಸಾಗಿ ತೆಗೆದುಕೊಂಡು ಹೋಗ್ಬೋದು ಅನ್ನುವಂಥದ್ದು ಇವನಿಗೆ ತಿಳಿದಿದ್ದು. ಸ್ಪ್ಲೆಂಡರ್ ಬೈಕ್ಗಳನ್ನೇ ಮಾರ್ಕೆಟಲ್ಲಿ ಅಥವಾ ಬೇರೆ ಜಾಗಗಳಲ್ಲಿ ಪಾರ್ಕ್ ಮಾಡಿದಾಗ ಇವನು ವಾಚ್ ಮಾಡಿಬಿಟ್ಟು ಅದನ್ನು ಕಳ್ಳತನ ಮಾಡುವಂಥದ್ದು. ಮಾಲೀಕರು ಬಿಟ್ಟು ಹೋದಾಗ ಯಾವುದಾದ್ರೂ ಕೆಲವು ಲಾಕ್ ಮಾಡಿರಲ್ಲ, ಕೆಲವರು ಕೀ ಬಿಟ್ಟು ಹೋಗಿರ್ತಾರೆ ಅಥವಾ 1 ಗಂಟೆ 2 ಗಂಟೆ ಡ್ಯೂರೇಷನ್ಗೆ ಹೋಗಿರ್ತಾರೆ. ಇವನು ವಾಚ್ ಮಾಡಿ ಪ್ರಯತ್ನ ಪಡ್ತಾನೆ ಒಂದು ಡೂಪ್ಲಿಕೇಟ್ ಕೀ ಯೂಸ್ ಮಾಡಿಕೊಂಡು ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ. ಸ್ಟಾರ್ಟ್ ಆದ ತಕ್ಷಣ ಅದನ್ನು ತೊಗೊಂಡು ಹೋಗಿ ಮುಂದಿನ ಅವನ ಕಾರ್ಯಾಚರಣೆ ಆಗ್ತದೆ. ಇವನು ಮುಖ್ಯವಾಗಿ ಯಾವ ಥರ ಈ ಕಳ್ಳತನವನ್ನು ವ್ಯವಸ್ಥಿತವಾಗಿ ಮಾಡ್ತಿದ್ದ ಅಂತಂದರೆ ಯಾವುದೇ ಒಂದು ಬೈಕನ್ನು ಇವನು ಕಳ್ಳತನ ಮಾಡಿದ ಮೇಲೆ ಮೊದಲು ಅಲ್ಲಿಂದ ತಗೊಂಡು ಹೋದ ತಕ್ಷಣ ಅಂದರೆ ಡೂಪ್ಲಿಕೇಟ್ ಕೀ ಯೂಸ್ ಮಾಡಿ ತಗೊಂಡು ಹೋದ ಮೇಲೆ ಆ ಬೈಕಿನ ನಂಬರ್ ಪ್ಲೇಟನ್ನು ಮೊದಲು ಕಿತ್ತು ತೆಗೆದು ಹಾಕ್ತಾನೆ, ಬಿಸಾಕ್ತಾನೆ ಅದನ್ನು. ಆನಂತರದಲ್ಲಿ ಯಾವುದಾದ್ರೂ ಅದೇ ಮೇಕ್ ಮಾಡೆಲ್ ಇರೋವಂಥದ್ದು ಬೈಕ್ಗಳು ಎಲ್ಲಾದರೂ ಪಾರ್ಕಿಂಗ್ ಆಗಿದ್ದರೆ ಆ ನಂಬರ್ ಪ್ಲೇಟನ್ನು ಫೋಟೋ ತಗೊಳ್ತಾನೆ. ಬೇರೆ ಬೈಕ್ಗಳು ಫೋಟೋ ತಗೊಂಡು ಆ ನಂಬರ್ ಪ್ಲೇಟ್ ಇರೋವಂತಹ ಒಂದು ಫೋಟೋವನ್ನು ಈ ಕರ್ನಾಟಕ ಒನ್ ಶಾಪ್ ಏನಿದೆ, ಸರ್ವಿಸ್ ಸೆಂಟರ್ಸ್ ಏನಿದೆ,
ಅಲ್ಲಿ ಹೋಗಿಬಿಟ್ಟು ನನ್ನ ಬೈಕ್ ಅಥವಾ ನಾನು ಸೆಕೆಂಡ್ ಹ್ಯಾಂಡ್ ಸೇಲ್ ಮಾಡ್ತೇನೆ, ಈ ಬೈಕದ್ದು RC ಡೂಪ್ಲಿಕೇಟ್ ಕೊಡಿ ಅಂಥೇಳಿ ಅಲ್ಲಿ ತೋರಿಸಿದಾಗ ಅವರು RC ಡೌನ್ಲೋಡ್ ಮಾಡಿಬಿಟ್ಟು ಒಂದು ನಾಮಿನಲ್ ಫೀಸ್ ಇದೆ ಅವರಿಗೆ ಸರ್ವಿಸ್ ಸೆಂಟ್ರಿಗೆ 250-300 ರೂಪಾಯಿಗೆ ಒಂದು ಡೂಪ್ಲಿಕೇಟ್ RC ಮಾಡಿ ಆ RCಯನ್ನು ಬಳಸಿಕೊಂಡು ನಂಬರ್ ಪ್ಲೇಟ್ ಶಾಪಿಗೆ ಹೋಗಿಬಿಟ್ಟು ಆ ನಂಬರ್ ಪ್ಲೇಟನ್ನು ಅದಕ್ಕೆ ಅಳವಡಿಸುವಂಥದ್ದು. ನಂಬರ್ ಪ್ಲೇಟ್ ಅಳವಡಿಸಿದ ಮೇಲೆ ಡೂಪ್ಲಿಕೇಟ್ ಕೀ ಸೆಂಟರ್ಗೆ ಹೋಗಿ ಕೀಯನ್ನು ಮತ್ತೆ ಅದಕ್ಕೋಸ್ಕರ ಅಂಥೇಳಿ ಕೀ ಮಾಡಿಸ್ಕೊಂಡು ಒಂದು ಪ್ರಾಪರ್ ರೆಡಿಲಿ ಅವೈಲೇಬಲ್ ಬೈಕನ್ನು ರೆಡಿ ಮಾಡ್ತಾನೆ ವಿತ್ RC. ಆ ಬೈಕನ್ನು ಯಾರಾದರೂ ಈ ಹಳ್ಳಿ ಕಡೆ ಹೆಚ್ಚಾಗಿ ಅವನು ಟಾರ್ಗೆಟ್ ಮಾಡ್ತಾ ಇದ್ದಂಥದ್ದು ಹಳ್ಳಿ ರೈತರನ್ನ, ಹಾಗೆ ಆಂಧ್ರ ಕಡೆಗೆ ಕೂಡ ಸೇಲ್ ಮಾಡಿರೋವಂಥದ್ದಿದೆ. ಅವ್ರಿಗೆ ಸೆಕೆಂಡ್ ಹ್ಯಾಂಡ್ ಬೈಕ್ ಅಂಥೇಳಿ 20,000-25,000 ಸಾವಿರದವರೆಗೆ ಅದನ್ನು ಮಾರಾಟ ಮಾಡಿರೋವಂಥದ್ದು. ಹಾಗಾಗಿ ಯಾರೂ ಕೂಡ ಅವನನ್ನು ಸಂಶಯ ಪಟ್ಟಿರೋದಿಲ್ಲ, ಯಾಕಂದರೆ RC ಕಾರ್ಡ್ ಜೊತೆಗೇ ಮಾರಾಟ ಮಾಡಿರೋವಂಥದ್ದು. ಈ ಬೈಕ್ಗಳು ಹೆಚ್ಚಿನ ಭಾಗ ನಮ್ಮ 3 ಜಿಲ್ಲೆಗಳಿಂದ ಅವನು ಕಳ್ಳತನ ಮಾಡಿರುವಂಥದ್ದು. ಇಲ್ಲಿಂದ RT ಆಫೀಸಲ್ಲ ಏನೂ ಮಾಡೋದಿಲ್ಲ. ನಾವು ಅವರನ್ನು ಕರೆದು, ನಾನು ಸ್ವಲ್ಪ ಹೇಳ್ತೇನೆ, ಡೀಟೇಲ್ಸ್ ಹೇಳ್ತೇನೆ. ಇದರಲ್ಲಿ ನಾವು ಎಲ್ಲರನ್ನೂ ಪರಿಶೀಲನೆ ಮಾಡಿದ್ದೀವಿ. ಈ ಸರ್ವಿಸ್ ಸೆಂಟರ್ಗಳಲ್ಲಿ ನಮಗೊಂದು ಗೊತ್ತಾಗಿರುವಂತಹ ಲ್ಯಾಕ್ಯುನ ಏನಂತಂದರೆ RCಗಾಗಲಿ DLಗಾಗಲಿ ಯಾವುದೇ ಬೇರೆ ID ಪ್ರೂಫನ್ನು ಅವರು ತಗೊಳ್ಳೋ ಅಂಥ ಅಗತ್ಯತೆ ಇಲ್ಲ. ಸೊ ಹಾಗಾಗಿ ಯಾರಾದರೂ ಡೂಪ್ಲಿಕೇಟ್ ಅಂಥೇಳಿ ಇಶ್ಯೂ ಮಾಡ್ಕೊಳ್ಳೋಕೆ ಹೋದರೆ, ಈಗ ನಾವು ಯೂಶಲಿ ಕಂಪ್ಲೇಂಟ್ ಕೊಟ್ಟು ಈ ಕಳ್ಳತನ ಆಗಿರೋಂತಹ ಡಾಕ್ಯುಮೆಂಟ್ಸು ಪೊಲೀಸ್ ಸ್ಟೇಷನಲ್ಲಿ ಮಿಸ್ಲೇನಿಯಸ್ ಕಂಪ್ಲೇಂಟ್ ಕೊಟ್ಟು ಇನ್ನೊಂದು ಕಾಪಿ ಮಾಡ್ಕೊಳ್ಳುವಾಗ RTO ಆಫೀಸ್ಗೆ ಹೋಗ್ಬಿಟ್ಟು ಒರಿಜಿನಲ್ಲೇ ಸಿಗುತ್ತೆ ನಿಮಗೆ. ಬಟ್ ಡೂಪ್ಲಿಕೇಟ್ ಅಂತ ಮಾಡುವಾಗ ಅದರಲ್ಲಿ ಯಾವುದೇ ರೀಡ್ ಆಗೋದಿಲ್ಲ, ಇನ್ಸರ್ಟೆಡ್ ಚಿಪ್ ಇರೋದಿಲ್ಲ, ಬಟ್ ಡೂಪ್ಲಿಕೇಟ್ ವಿತ್ ಡೀಟೇಲ್ಸ್ ಇರೋ ಅಂಥದ್ದು ಇರುತ್ತೆ. ಅದನ್ನು ಅವ್ರಿಗೆ ಕೊಡಬಹುದು ಅಂಥೇಳಿ ನಮಗೆ ಇಲ್ಲಿನ ತನಿಖೆಯಲ್ಲಿ ಗೊತ್ತಾಗಿರೋವಂಥದ್ದು. ಸೊ ಇವನು ನಮಗೆ ಟಾರ್ಗೆಟ್ ಮಾಡಿರೋವಂಥದ್ದು ಸುಮಾರು 3 ಜಿಲ್ಲೆಗಳು. ಬಳ್ಳಾರಿ ಜಿಲ್ಲೆಯಲ್ಲಿ ನಮಗೆ ಈಗ ರಿಕವರಿ ಆಗಿರುವಂಥ ಬೈಕ್ಗಳಲ್ಲಿ 15 ಬಳ್ಳಾರಿ ಜಿಲ್ಲೆಗೆ ಸಂಬಂಧಿಸಿದಂಥದ್ದು, 21 ಚಿತ್ರದುರ್ಗ ಜಿಲ್ಲೆದು, ಹಾಗೆ ವಿಜಯನಗರ ಜಿಲ್ಲೆದು 4 ಮೋಟರ್ ಸೈಕಲ್ಗಳು, ಆಮೇಲೆ ಅನಂತಪುರದಿಂದ 1 ಮೋಟರ್ ಸೈಕಲ್, ಹೀಗೆ 41 ಮೋಟರ್ ಸೈಕಲ್ಲು. ಅದರಲ್ಲಿ ಹೆಚ್ಚಿನ ಭಾಗ ಇವನು ಟಾರ್ಗೆಟ್ ಮಾಡಿರುವಂಥದ್ದು ಹೀರೋ ಸ್ಪ್ಲೆಂಡರ್ ಮೋಟರ್ ಸೈಕಲ್ಸ್ 24 ಇದ್ದಾವೆ. ಹೀರೋ ಪ್ಯಾಷನ್ ಪ್ರೋ ಮತ್ತು ಹೀರೋ ಸ್ಪ್ಲೆಂಡರ್ ಪ್ರೋ ಅದು 4 ಮತ್ತು 2 ಇದೆ. ಇನ್ನು ಬೇರೆ ಮಾಡೆಲ್ದು CB ಶೈನು 7 ಇದೆ, HF ಡಿಲಕ್ಸ್ 3 ಇದೆ, TVS ವಿಕ್ಟರು 1 ಬೈಕ್. ಈ ಥರ ಈಗ ನಾವು ರಿಕವರಿ ಮಾಡಿರೋವಂಥದ್ದಿದೆ. ಇವನು ಮೋಡಸಲ್ಲಿ ಇವನು ಮನೆಯಿಂದ ಡೇ ಟೈಮಲ್ಲೇ ಇವನು ಹೆಚ್ಚಾಗಿ ಮಾಡ್ತಾ ಇದ್ದಂಥದ್ದು, ರಾತ್ರಿ ಹೊತ್ತು ಯಾವುದೂ ಜಾಸ್ತಿ ಟಾರ್ಗೆಟ್ ಮಾಡಿಲ್ಲ. ಬಸ್ಸಲ್ಲಿ ಹೋಗೋವಂಥದ್ದು, ಹೋಗಿ ಎಲ್ಲಾದರೂ ಒಂದು ಕಡೆ ವಾಚ್ ಮಾಡುವಂಥದ್ದು ಮಾಡಿ ಬೈಕನ್ನು ಎತ್ಕೊಂಡು ಬರುವಂಥದ್ದು ಮೋಡಸ್. ಬಟ್ ಇನ್ನು ಮುಂದುವರೆದ ನಾನು ಇದು ಕೊಟ್ಬಿಡ್ತೇನೆ ನಿಮಗೆ, ಡೀಟೇಲ್ಸೇ ಕೊಟ್ಬಿಡ್ತೀನಿ. ಬಟ್ ಈ ಸಂದರ್ಭದಲ್ಲಿ ನಾನು ನಮ್ಮ ಟೀಮ್ ಇದನ್ನು ತುಂಬ ಡೀಟೇಲಾಗಿ ಬ್ಯಾಕ್ಗ್ರೌಂಡನ್ನು ವರ್ಕ್ ಮಾಡಿ ಇದನ್ನು ವೆರಿಫೈ ಮಾಡಿದ್ದಾರೆ. ಸೊ ನಾನು ಪ್ರತಿಯೊಬ್ಬ ಟೀಮ್ ಮೆಂಬರನ್ನು ನಾನು ಇಲ್ಲಿ ಹೆಸರಿಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಅಡಿಷ್ನಲ್ SP ಅವರು ಸಂಪೂರ್ಣ ನೇತೃತ್ವ ವಹಿಸಿದ್ದಾರೆ, ನವೀನ್ ಅವರು. ಹಾಗೆ ಮಾಲ್ತೇಶ್ ಕೊನ್ಬೇವು DSP ಸಿರುಗುಪ್ಪ ಉಪವಿಭಾಗ, YS ಹನುಮಂತಪ್ಪ CPI ಸಿರುಗುಪ್ಪ ವೃತ್ತ, ಪರಶುರಾಮ್ PSI ಎಲ್ಲೆಂಡೋ ಸಿರುಗುಪ್ಪ ಪೊಲೀಸ್ ಸ್ಟೇಷನ್ನು, ಹಾಗೆ ಕ್ರೈಮ್ PSI ಮಲ್ಲಯ್ಯ ಸಿರುಗುಪ್ಪ ಪೊಲೀಸ್ ಸ್ಟೇಷನ್ನು, ಪ್ರಕಾಶ್ ASI, ಶ್ರೀನಿವಾಸ್ ಬಸವರಾಜ್, ಗಂಗಾಧರ್ ಇವರು ಸಿರುಗುಪ್ಪ ಪೊಲೀಸ್ ಠಾಣೆಯವರು ಕ್ರೈಮ್ ಸಿಬ್ಬಂದಿ, ಹಾಗೆ ಕನಕರಾಯ ಬಳ್ಳಾರಿ ರೂರಲ್ ಪೊಲೀಸ್ ಸ್ಟೇಷನ್ನು, ಮುನಿಸ್ವಾಮಿ, ವಿಷ್ಣುಮೋಹನ್, ಬಾಲಚಂದ್ರ ರಾಠೋಡ್, ವಿರೂಪಾಕ್ಷಗೌಡ, ಮಾರುತಿ ಮತ್ತು ಸತೀಶ್ ಇವರು PD ಹಳ್ಳಿ ಪೊಲೀಸ್ ಸ್ಟೇಷನ್ನ ಕ್ರೈಮ್ ಸಿಬ್ಬಂದಿಗಳು. ತುಂಬ ಚೆನ್ನಾಗಿ ಸಮರ್ಪಕವಾಗಿ ಈ ಒಂದು ಜಾಲವನ್ನು ಪತ್ತೆ ಮಾಡಿದ್ದಾರೆ. ಬಟ್ ಇನ್ನು ಮುಂದುವರಿದ ಭಾಗವಾಗಿ ನಾವು ಈ ಥರ ಕರ್ನಾಟಕವನ್ನಿರ್ಬೋದು ಅಥವಾ ಬ್ಯಾಂಗ್ಳೂರುವನ್ನು, ಇದೇ ಥರದ್ದು ಬ್ಯಾಂಗ್ಳೂರುವನ್ನು ಆಪ್ರೇಟ್ ಆಗ್ತಾ ಇದೆ, ಅಲ್ಲಿ ಈ ಥರ ಯಾವುದೇ ಪರಿಶೀಲನೆ ಮಾಡದೆ ಕೊಡ್ತಾ ಇರುವಂತಹ ನಾವು ಡಾಕ್ಯುಮೆಂಟ್ಸ್ ಏನಿದೆ ಅದರಲ್ಲೂ ಹೆಚ್ಚಿನ ಭಾಗ ಬಳ್ಳಾರಿಯಲ್ಲಿ ನಾವು ನೋಡಿರುವಂಥದ್ದು ಬೈಕ್ಗಳು ತುಂಬ ಕಳ್ಳತನ ಆಗ್ತಾ ಇರುವಂಥದ್ದು. ನಾವು ಹೆಚ್ಚಿನ ಪರಿಶೀಲನೆ ಎಲ್ಲ ಕರ್ನಾಟಕ ಒನ್ ಶಾಪ್ಗಳಲ್ಲಿ ಮಾಡ್ತೇವೆ. ಹಾಗೆ ಈ ನಂಬರ್ ಪ್ಲೇಟ್ಸ್ ಮಾಡಿಕೊಡುವಂಥ ಶಾಪುಗಳನ್ನು ಕೂಡ ನಾವು ಈಗ ಒಂದು ರೌಂಡ್ ಎಲ್ಲ ಶಾಪ್ಗಳಿಗೆ ನಮ್ಮ ಸಿಬ್ಬಂದಿಯಿಂದ ಭೇಟಿ ಕೊಟ್ಟು ಕಾರ್ಯಾಚರಣೆಯನ್ನು ಮುಂದುವರಿಸ್ತೇವೆ. ಡೂಪ್ಲಿಕೇಟ್ ಕೀ ಮಾಡುವಂಥವ್ರ ಹತ್ರನೂ ಯಾರು ಈ ಥರದಲ್ಲಿ ಬಂದಿದ್ದಾರೆ ಅಂತ ಪತ್ತೆ ಹಚ್ಚುವಂತಹ ಒಂದು ಪ್ರಯತ್ನವನ್ನು ನಾವು ಇನ್ನು ಮುಂದೆ ಮಾಡ್ತೇವೆ. ಇದನ್ನು ನಮ್ಮ ಒಂದು ಪ್ರಯತ್ನದಲ್ಲಿ ಬೈಕ್ ಕಳ್ಳತನಗಳು ಬಳ್ಳಾರಿಯಲ್ಲಿ ಕಡಿಮೆ ಆಗಬೇಕು ಅನ್ನುವಂಥ ಒಂದು ಆಲೋಚನೆ ನಮಗೆಲ್ಲ ಇದೆ.